ಪದೇ ಪದೇ ನೀವ್ ಯಾಕಿಷ್ಟೊಂದು ಹರ್ಟ್ ಆಗ್ತಿದ್ದೀರಾ ಗೊತ್ತಾ ಕಂದಮ್ಮ? ಯಾಕೆಂದ್ರೆ ಯಾರು ನಿಮಗಾಗಿ ಸಮಯನೇ ಇಲ್ಲ ಅಂತಿದಾರೋ ಅವರಿಗೋಸ್ಕರ ನಿಮ್ಮೆಲ್ಲ ಕೆಲಸಗಳನ್ನ ಬಿಟ್ಟು ಅವರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಸಮಯನೂ ಕೊಟ್ಟು ಕೊನೆಗೆ ಅವರಿಂದಾನೇ ಯಾಮಾರ್ತಿದ್ದೀರಲ್ಲ. ಅದಕ್ಕೆ ಯಾರು ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಿದಾರೋ, ನಿಮ್ ಕಡೆ ತಿರುಗೂ ನೋಡ್ತಿಲ್ವೋ, ನೀವು ಅಂದ್ರೆ ಕಿರಿಕಿರಿ ಮಾಡ್ಕೋತಿದಾರೋ, ನೀವು ಹೋಗಿ ಅವ್ರ ಹತ್ರನೇ ನಿಲ್ತಿದ್ದೀರಾ, ಅವ್ರ ಗಮನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅದಕ್ಕೆ ಅವರ ಕಷ್ಟ ಸುಖಗಳಿಗೆ ನೀವು ಹೆಗಲಾದ ಸಂದರ್ಭಗಳನ್ನೆಲ್ಲ ಮರೆತು ಯಾರು ನಿಮ್ಮನ್ನ ಸ್ವಲ್ಪನೂ ಅರ್ಥ ಮಾಡ್ಕೊಳ್ತಿಲ್ವೋ ನೀವು ಅವ್ರ ಮುಂದೆನೆ ನಿಂತು ನನ್ನನ್ನ ಅರ್ಥ ಮಾಡ್ಕೋ ಅಂತ ಕೇಳ್ಕೊತಿದ್ದೀರಲ್ಲ ಬಂಗಾರ. ಸಾಕು ಕಂದಮ್ಮ, ಈ ಎಲ್ಲಾ ವಿಷಯಗಳಿಂದ ನೀವು ನೋವು ಅನುಭವಿಸ್ತಿರೋದು ಸಾಕು. ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಯಾರಿಗೋಸ್ಕರ ನೀವು ಇದನ್ನೆಲ್ಲ ಮಾಡ್ತಿದ್ದೀರೋ ಅವರಿಗೆ ಅದೆಲ್ಲ ಅರ್ಥ ಆಗ್ತಿಲ್ಲ ಅಂದಮೇಲೆ ಅವರಿಗೋಸ್ಕರ ನಿಮ್ತನ ಬಿಟ್ಟು ಕಷ್ಟ ಪಡ್ಬೇಕಾ ಹೇಳಿ? ಸಾಕು, ಹೋಗ್ತೀನಿ ಅಂದ್ರೆ ಹೋಗ್ಲಿ, ಬಿಟ್ಬಿಡಿ. ನಿಮ್ ಪ್ರೀತಿಗೆ ನಿಮಗೆ ಅವಮರ್ಯಾದೆ ಆಗ್ತಿದೆ. ಅರ್ಥ ಮಾಡ್ಕೊಳ್ಳಿ. ದುಡ್ಡು, ಸಮಯ, ವಯಸ್ಸನ್ನ ಇನ್ನೊಬ್ಬರನ್ನ ಮೆಚ್ಚಿಸೋಕೆ ವ್ಯರ್ಥ ಮಾಡ್ತೀರಾ ಅಥವಾ ನೀವು ಖುಷಿಯಾಗಿರೋದನ್ನ ಕಲಿತೀರಾ? ನಿಮ್ಮ ಸಮಯ ಅಮೂಲ್ಯವಾದದ್ದು ಕಂದಮ್ಮ, ನೀವು ಕೂಡ ಮುಖ್ಯನೇ ಅಲ್ವಾ? ನೀವು ಕೇಳ್ತಿದ್ದೀರಾ ಭಾವಗಳ ದನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ